ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 67 ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಏನಿದೆ ಅಂದರೆ, ಭಗವದ್ಗೀತೆಯ ಒಂದು ಮನಸ್ಸಿನ ಮಾತು ಕೇಳಿದರೆ ಏನಾಗುತ್ತೆ, ಬುದ್ಧಿಶಕ್ತಿಯ ಮಾತು ಕೇಳಿದರೆ ಏನಾಗುತ್ತೆ, ಮತ್ತು ನಮ್ಮ ಇಂದ್ರಿಯಗಳನ್ನು ನಾವು ಯಾವ ಥರ ಇಟ್ಕೊಂಡು ನಮ್ಮ ಗುರಿಯ ಕಡೆ ಹೋಗಬೇಕು ಅನ್ನುವ ಒಂದು ಸಂದರ್ಶನವನ್ನು ನೀಡಲಾಗಿದೆ. ಹಾಗಾಗಿ ಇವತ್ತಿನ ಶ್ಲೋಕ ಒಂದು ಸಂಪೂರ್ಣ ಜ್ಞಾನ ಕೊಡೋದಾಗಿದೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡ್ದಂಗೆ. ಮತ್ತು ಇವತ್ತಿನ ಶ್ಲೋಕ ನಮ್ಮ ಜೀವನದ ಒಂದು ಭಾಗ ಆಗಿರುತ್ತೆ. ಮತ್ತು ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸನ್ನು ನಾವು ಒಂದು ಸುಖದ ಕಡೆ ಮನಸ್ಸನ್ನು ಎಳೆದಾಗ ಮತ್ತು ನಮ್ಮ ಗುರಿ ಕಡೆ ಮನಸ್ಸು ಎಳೆದಾಗ ಅವಾಗ ಅದರ ನಡುವೆ ಏನಾಗುತ್ತೆ ಅನ್ನುವ ಒಂದು ಸಂಕಲ್ಪವನ್ನು ಇವತ್ತಿನ 67 ಶ್ಲೋಕದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀವಿ. ಹಾಗಾಗಿ ಈ ಶ್ಲೋಕಕ್ಕೆ ಎಲ್ಲರಿಗೂ ಸುಸ್ವಾಗತ. ಮತ್ತು ಇವತ್ತಿನ ಶ್ಲೋಕಕ್ಕೆ ನಿಮ್ಮ ಒಂದು ಸಮಯವನ್ನು ಒಂದು 5ರಿಂದ 6 ತೆಗೆದುಕೊಂಡು ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ. ಯಾಕಂದರೆ ಇವತ್ತಿನ ಮನಸ್ಸಿನ ಕಲ್ಪನೆಯನ್ನು ನಾವು ಯಾವ ಥರ ರೂಪಿಸ್ಕೊಳ್ಬೇಕು, ನಮ್ಮ ಬುದ್ಧಿಶಕ್ತಿಯಿಂದ ನಾವು ಹೋದರೆ ಏನಾಗುತ್ತೆ, ಮತ್ತು ಅದರಲ್ಲಿ ಕಂಡ ಒಂದು ಜೀವನದ ಚರಿತ್ರೆ ಏನು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. 66ನೇ ಶ್ಲೋಕ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಇವತ್ತಿನ ಶ್ಲೋಕಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಮತ್ತು ಇವತ್ತಿನ ಶ್ಲೋಕವನ್ನು ಎಲ್ಲರೂ ನೋಡಿ ಮತ್ತು ಇನ್ನಷ್ಟು ಜನಗಳಿಗೆ ಶ್ಲೋಕವನ್ನು ಮುಟ್ಟಿಸಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ಸಾಕಷ್ಟು ಜನಗಳಿಗೆ ನಮ್ಮ ಭಗವದ್ಗೀತೆಯನ್ನು ರೂಪಿಸಿಗೊಳಿಸ್ಬೇಕು ಮತ್ತು ಅವರಿಂದ ಸಾಕಷ್ಟು ಜನಗಳಿಗೆ ಶ್ಲೋಕದ ಏನಿದೆ, ಶ್ಲೋಕ ಅಂದರೆ ಏನಂತ ಎಲ್ರಿಗೂ ತಿಳಿಸೋಣ. ಶ್ಲೋಕ ಅಂದರೆ ಒಂದು ನಮ್ಮ ಜೀವನದ ಸಂಬಂಧ ಆಗಿರುತ್ತೆ ಮತ್ತು ಅದರಲ್ಲಿ ಸಾಕಷ್ಟು ಶ್ಲೋಕ ಆಗಿರುತ್ತೆ. ಹಾಗಾಗಿ ಶ್ಲೋಕನ ಎಲ್ರಿಗೂ ತಿಳಿಸಿ. ಮತ್ತು ಇವತ್ತಿನ ಶ್ಲೋಕ 67 ಶ್ಲೋಕ ಏನಿದೆ ಅನ್ನೋ ಒಂದು ಸಂಚಲನದಿಂದ ಮತ್ತು ಕಾತುರ್ಯಗಳಿಂದ ನೀವು ನೋಡ್ತಾ ಇದ್ದೀರಾ. ಬನ್ನಿ 67 ಶ್ಲೋಕ ಏನಿದೆ ಅಂತ ತಿಳ್ಕೊಳ್ಳೋಣ. 67 ಶ್ಲೋಕ. ಇಂದ್ರಿಯಾಣಂ ಹೇ ಚರತಂ ಯನಾಮನುಷ್ಯಾನುವೇದಯತೆ ತದಸ್ಯಾಹಾರತಿ ಪ್ರಜ್ಞಂ ವೈನಾವರ್ಯಸ್ತಿ. ಇದರ ಅರ್ಥ ಏನಂದ್ರೆ, ಚಂಡುಮಾರುತವು ನೀರಿನಲ್ಲಿರುವ ದೋಣಿಯನ್ನು ಹೊಡೆದುಕೊಂಡು ಹೋಗುತ್ತದೆ, ಅದೇ ರೀತಿಯಲ್ಲಿ ಅಲೆದಾಡುವ ಇಂದ್ರಿಯಗಳು ಒಂದರಲ್ಲಿ ಮನಸ್ಸು ನೆಟ್ಟಿರುವ ಅದು ಮನುಷ್ಯನ ಬುದ್ಧಿಶಕ್ತಿಯನ್ನು ಅಪಹರಿಸಬಲ್ಲದು. ಅಂದ್ರೆ ಈಗ ನಾವು ಒಂದು ದೋಣಿಯನ್ನು ನೋಡ್ತೀವಿ, ಬೋಟನ್ನು ನೋಡ್ತೀವಿ. ನೋಡಿದಾಗ ಅಲ್ಲಿನ ಒಂದು ದೊಡ್ಡ ಅಲೆಗಳು ಬಂದಾಗ ಹೋಗೋ ಬೋಟು ನಿರಂತರವಾಗಿ ಸೀದಾ ಹೋಗೋದು ಆ ಗಾಳಿಯಿಂದ ಸೈಡಿಗೆ ಹೋಗುತ್ತೆ. ಯಾಕಂದ್ರೆ ಅಲ್ಲಿನ ಒಂದು ನೈಸರ್ಗಿಕ ಮೂಲಕ ಅಲ್ಲ, ಅದರ ಒಂದು ಗಾಳಿಯಿಂದ ಅದಕ್ಕೆ ಸಹಿಸ್ಕೊಳ್ಳೋಕೆ ಆಗ್ಲಿಲ್ಲ. ಅಂದ್ರೆ ಒಂದು ಬೋಟ್ ಆದ್ರೂ ಕೂಡ, ದೋಣಿ ಆದ್ರೂ ಕೂಡ ಅದನ್ನು ಸಹಿಸ್ಕೊಳ್ಳೋಕಾಗಿಲ್ಲ. ಅದರ ಶಕ್ತಿಯನ್ನು ಆ ಚಂಡಮಾರುತ ಮುಂದೆ ನೋಡೋಕೆ ಆಗಿಲ್ಲ, ಅದಕ್ಕೆ ಸಹಿಸ್ಕೊಳ್ಳೋಕೆ ಆಗಿಲ್ಲ. ಎದಕ್ಕಂದ್ರೆ ಅದು ಗಾಳಿ ಯಾವ ತರ ತೋರಿಸಿತ್ತು ಅದೇ ರೀತಿಯಾಗಿ ಹೊರಟ ಬಿಟ್ಟಿತ್ತು. ಅದೇ ರೀತಿ ನಮ್ಮ ಒಂದು ಮನಸ್ಸನ್ನು ನಿಟ್ಟಿರುತ್ತೆ. ಜೀವನದಲ್ಲಿ ಒಂದು ಮನುಷ್ಯನ ಒಂದು ಇಂದ್ರಿಯಗಳು ಅಂದ್ರೆ ನಮ್ಮ ಒಳಗೆ ದೇಹದಲ್ಲಿ ಇರುವ ಒಂದು ಮನಸ್ಸು ನಿಟ್ಟಿರುತ್ತೆ. ಅಂದ್ರೆ ಈಗ ನಾವು ಏನನ್ನಾದ್ರೂ ಸಾಧಿಸ್ಬೇಕಾಗುತ್ತೆ, ಏನನ್ನಾದ್ರೂ ಗುರಿ ಕಂಡಿರ್ತೀವಿ, ಏನನ್ನಾಗ್ಲಿ ನೋಡಿದ ಪ್ರಕಾರ ನಾವು ಅಲ್ಲಿನ ಒಂದು ನೈಸರ್ಗಿಕ ಜೀವನವನ್ನು ಮಾಡ್ತಿರ್ತೀವಿ. ಏನೋ ಒಂದು ಉದಾಹರಣೆಗೆ ನಾವು ಓದ್ತಾ ಇರ್ತೀವಿ, ಓದೋತ್ನಲ್ಲಿ ಮೊಬೈಲ್ ಅನ್ನು ನಾವು ನಮ್ಮ ಒಂದು ಇಂದ್ರಿಯ ಮನಸ್ಸನ್ನು ಹೇಳುತ್ತೆ, ಏನ್ ಓದ್ಬೇಕು ಬಿಡು, ಏನಿಲ್ಲ, ಏನ್ ಓದಿ ಏನ್ ಮಾಡ್ಬೇಕು ಅಂತ ನಾವು ಈ ತರ ಮೈಂಡ್ ನಲ್ಲಿ ಸಂಕಲ್ಪವನ್ನು ಮಾಡ್ಕೊಂಡ್ಬಿಡ್ತೀವಿ. ಆದ್ರೆ ಮನಸ್ಸಿನ ಸುಖಕ್ಕೆ ಮೊಬೈಲ್ ಅನ್ನು ಯೂಸ್ ಮಾಡುತ್ತೆ. ಆವಾಗ ನಮ್ಮ ಗುರಿ ಹೋಗೋ ಸೀದಾ ಗುರಿಯಲ್ಲಿ ಅದ ಬಂದು ಮುರಿಯುತ್ತದೆ, ಅಂದ್ರೆ ಅದನ್ನ ಬಂದು ತಡೆಯುತ್ತದೆ. ಹಾಗೆಯೇ ನಮ್ಮ ಜೀವನದಲ್ಲಿ ನಾವು ಆ ತರ ಮಾಡ್ಕೋಬಾರ್ದು. ನಮ್ಮ ಗುರಿಯನ್ನು ನಾವು ಏನ್ ಮಾಡ್ಬೇಕಂದ್ರೆ, ನಿಮ್ಮ ಮನಸ್ಸನ್ನು ಅಂದ್ರೆ ನಮ್ಮ ಮನಸ್ಸನ್ನು ಇಂದ್ರಿಯಗಳ ಹಿಂದೆ ಓಡಬಾರದು, ಬದಲಾಗಿ ನಿಮ್ಮ ಬುದ್ಧಿಯ ಹಿಂದೆ ಮನಸ್ಸನ್ನು ಇರಬೇಕು. ಅಂದ್ರೆ ನಾವು ಮನಸ್ಸಿನಿಂದ ಹೋಗಿ 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 ನಮ್ಮ
ಗುರಿಯನ್ನೇ ಕಳ್ಕೊಂತೀವಿ ಮತ್ತು ನಮ್ಮ ಜೀವನದ ಒಂದು ಸತ್ಯದ ಭಾಗವನ್ನು ಕಳ್ಕೊಂಡ್ಬಿಡ್ತೀವಿ. ಅಂದ್ರೆ ನಾವ್ ಏನ್ ಮಾಡ್ಬೇಕಂತಾನೆ ತಿಳಿಯಲ್ಲ. ನಾವು ಈಗಿನ ಒಂದು ಮನಸ್ಸಿನ ಮಾತು ಕೇಳಿದ್ರೆ ಮುಂದಿನ ದಿನಗಳಲ್ಲಿ ಬರೇ ಮನಸ್ಸಿನ ಮಾತನ್ನ ಕೇಳಬೇಕಾಗುತ್ತೆ. ಮನಸ್ಸು ಮಾತು ಕೇಳಬೇಕು ನಿಜ, ಆದ್ರೆ ಬುದ್ಧಿ ಶಕ್ತಿಯಿಂದ ಕೇಳಬೇಕು. ಬುದ್ಧಿ ಈಗ ನಾವು ಇಲ್ಲಿಂದ ತಿಳ್ಕೊಂಡು ಆಮೇಲೆ ಇಲ್ಲಿಗೆ ಹೋಗ್ಬೇಕು. ನಾವು ಇಲ್ಲಿಂದ ಇಲ್ಲಿಗೆ ಹೋದ್ರೆ ನಮ್ಮ ಒಂದು ಜೀವನವನ್ನು ಮುಳ್ಳಿನ ಹಾಗೆ ಇಟ್ಕೊಳ್ಬೇಕಾಗುತ್ತೆ. ಅಂದ್ರೆ ನಾವು ಯಾರ ಮಾತು ಕೇಳಬೇಕು ಯಾರ ಮಾತಿಲ್ಲ ಅಂತ ನಮ್ಗೆ ತಿಳಿಯಲ್ಲ. ಇವತ್ತಿನ ಈ ಶ್ಲೋಕ ನಮ್ಮ ಮನಸ್ಸಿನ ಒಂದು ಸಂಕಲ್ಪವನ್ನು ದೃಢ ನಿರ್ಧಾರ ತಗೊಂಡಾಗ ಮನಸ್ಸನ್ನು ಅಡೆತಡೆಗಳು ಬರ್ತವೆ. ನೀ ಅದು ಮಾಡು ಇದು ಮಾಡು, ಇದ್ರಲ್ಲಿ ಏನಿದೆ, ಅದು ಏನ್ ಮಾಡ್ತೀಯಾ ಅಂತ ನಮ್ಮ ಮನಸ್ಸು ಹೇಳುತ್ತೆ. ನಾವು ಏನ್ ಮಾಡ್ಬೇಕು, ನಮ್ಮ ಬುದ್ಧಿಶಕ್ತಿಯನ್ನು ತಿಳ್ಕೋಬೇಕು, ನಮ್ಮ ಬುದ್ಧಿಶಕ್ತಿಯನ್ನು ರೂಪಿಸ್ಕೊಳ್ಬೇಕು. ಬುದ್ಧಿಶಕ್ತಿಯನ್ನು ನಾವು ಹೊರಗ್ಲಿಂತ ಗೆಲ್ಲುವುದು ಮುಖ್ಯ ಅಲ್ಲ, ಒಳಗ್ಲಿಂತ ಗೆಲ್ಲಬೇಕು ಅನ್ನುವ ನಮ್ಗೆ ಈ ಒಂದು ಶ್ಲೋಕದಲ್ಲಿ ಸತ್ಯಾಂಶ ಗೊತ್ತಾಗಿದೆ. ಮತ್ತು ಇವತ್ತಿನ ಮನಸ್ಸಿನ ಒಂದು ದೃಢ ನಿರ್ಧಾರ ನಾವು ಯಾವ ತರ ತಗೋಬೇಕು, ಮನಸ್ಸನ್ನು ನಮಗೆ ಯಾವ ತರ ದಿಕ್ಕನ್ನು ತಪ್ಪಿಸುತ್ತೆ, ಅಂದ್ರೆ ಹೋಗೋ ದಿಕ್ಕಿಗೆ ಬಂದು ಅಡ್ಡ ಆಗಿ ನಿಂತ್ಕೊಳ್ಬಿಡುತ್ತೆ, ಇಲ್ಲಾಂದ್ರೆ ಬೇರೆ ಕಡೆ ದಿಕ್ಕನ್ನು ತೋರಿಸ್ಬಿಡುತ್ತೆ ಅನ್ನೋದು ಈ ಶ್ಲೋಕ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ನಿಮ್ಗೆ ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕವನ್ನು ಸಂಪೂರ್ಣವಾಗಿ ತಿಳ್ಕೊಂಡಿರಾ ಮತ್ತು ಇವತ್ತಿನ ಶ್ಲೋಕ ಸಂಪೂರ್ಣ ಜ್ಞಾನವಂತರವಾಗಿತ್ತು. ಮನಸ್ಸಿನ ಚಂಚಲ ಮತ್ತು ಒಂದು ದಿಕ್ಕನ್ನು ಯಾವ ತರ ಬದಲಾಯಿಸುತ್ತೆ ಅನ್ನುವ ಒಂದು ಬುದ್ಧಿಶಕ್ತಿಯ ಒಂದು ತಿಳ್ಕೊಂಡಿದ್ದೀವಿ. ಹಾಗಾಗಿ ಇವತ್ತಿನ ಶ್ಲೋಕ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಮತ್ತು ನಿಮಗೆ ಈ ಶ್ಲೋಕವನ್ನು ಸಂಪೂರ್ಣ ಜ್ಞಾನಾಂತರಾಗಿ ಈ ಶ್ಲೋಕದಲ್ಲಿ ಸಾಕಷ್ಟುಗಳ ಒಂದು ಮನಸ್ಸಿನ ಉದಾಹರಣೆಗಳಿದ್ದಾವೆ. ಹಾಗಾಗಿ ಈ ಶ್ಲೋಕಕ್ಕೆ ಎಲ್ಲರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು ಮತ್ತು ಇವತ್ತಿನ ಶ್ಲೋಕ ಇಲ್ಲಿಗೆ ಮುಕ್ತಾಯ ಮಾಡಿಸ್ತೀನಿ. ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡಿ ಇಲ್ಲಿಗೆ ಮುಕ್ತಾಯಿಸ್ತೀನಿ. ಓಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ ತಮಸ್ವಿನಿ ಕಾರ್ಯ ನಿರ್ಹೋಗೆ ಪ್ರಾಣಂ ಹರಿ ಸತ್ವಂ ಹನುಮಾನ್ಯರ್ಥಮಸ್ತೆ ದುಃಖೇ ಕ್ಷೇ ಕರೋ ಭವ. ಹರೇ ಕೃಷ್ಣ 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 ಹರೇ ಕೃಷ್ಣ, ಹರೇ ರಾಮ 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 ಹರೇ ರಾಮ ಹರೇ ರಾಮ. ಎಲ್ಲರಿಗೂ ರಾಜರಾಜೆ. ಇವತ್ತಿನ ಶ್ಲೋಕ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. मेरी रातियों में तेरी चढ़ती जवानी मेरा पारा गोरी कर बात हटने का कोई कारा गोरी बड़ी कर चीज करे हरी